now we'll start the derivation. Derivation ಅಲ್ಲಿ ಏನು ಹೇಳುತ್ತೆ ಅಂತಂದ್ರೆ, so there are two triangles. ಅರ್ಥ ಮಾಡ್ಕೊಳ್ಳಿ, ಎರಡು ಟ್ರಯಾಂಗಲ್ ಇದೆ. Write down these two triangles. So which is A, Z and E point ಬಂದು P. Okay. Next ಇನ್ನೊಂದು ಟ್ರಯಾಂಗಲ್ P, B and T. Reading or not? So this is 90 degree and this is 90 degree. Okay, ಅರ್ಥ ಆಗ್ತಿದೆಯಲ್ಲ? So there are two triangles. ಈಗ ಈ two triangles ಅಲ್ಲಿ triangle PAZ and triangle BPT. Okay, there are two triangles. ಈ two triangles ನಾನು ಸಿಮಿಲರ್ ಅಂತ ತೋರಿಸ್ಬಿಟ್ರೆ ಐ ಕ್ಯಾನ್ ಮೇಕ್ ದ sides equal. ಕರೆಕ್ಟ್ ಅಲ್ಲ? ಸಿಮಿಲಾರಿಟಿ ಕಾನ್ಸೆಪ್ಟ್. So from these triangles I can say that ಇದು M, ಇದು N. ಹಾಗೆ AZ ಏನಿದೆ, AZ ನೋಡ್ಕೊಳ್ಳಿ ಮಕ್ಕಳ. AZ ಏನಾಗುತ್ತೆ, ನನಗೆ LM ಬೇಕು, LM ಮಾತ್ರ. ಸೊ ಯಾವಾಗ ತಗೋತೀರಾ ಅರ್ಥ ಮಾಡ್ಕೊಳ್ಳಿ, ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಇಲ್ಲಿಂದ ಇಲ್ಲಿ ತನಕ ಇದನ್ನ M ಪಾಯಿಂಟ್ ಅಂದ್ಕೊಳ್ಳೋಣ. ಇಲ್ಲಿ Q ಇದೆ, ಇದನ್ನ Q ಅಂತ ತಗೋತೀನಿ. ಓಕೆ, ಆ್ಯಂಡ್ ದರ್ ಇಸ್ ಮಿಡಿಲ್ ಪಾಯಿಂಟ್ L. ಸೊ ಇಷ್ಟು ಎಷ್ಟಿದೆ, X ಇದೆ. ಗೆಟಿಂಗ್ ಆರ್ ನಾಟ್? ಇಷ್ಟು ಏನಿದೆ, X1 ಇದೆ. ಗೆಟಿಂಗ್ ಆರ್ ನಾಟ್? ಈಗ ದೊಡ್ಡದು ಮೈನಸ್ ಚಿಕ್ಕದು, ನನಗೆ LM ಏನು ಬರಬೇಕು, ದಿಸ್ ಡಿಸ್ಟೆನ್ಸ್ ವಿಲ್ ಬಿ ಏನು ಬರುತ್ತೆ, X ಮೈನಸ್ X1 ಬರುತ್ತೆ. ಅರ್ಥ ಆಗ್ತಿದೆಯಾ? X ಮೈನಸ್ X1, ದೊಡ್ಡದು ಮೈನಸ್ ಚಿಕ್ಕದು. ಎಸ್ ಸರ್ ನೋ? ಎಸ್, ಅಳೆ ಸರ್. ಸೊ ಫಸ್ಟ್ ಪಾಯಿಂಟ್ಸ್ ಬರ್ಕೊಂಡ್ಬರ್ತೀನಿ, ಆಮೇಲೆ ಈಸಿಯಾಗಿ ಹೋಗುತ್ತೆ. ನೋ ಇಫ್ ಐ ಟೇಕ್ ದಿಸ್ ಆಸ್ X ಮೈನಸ್ X1, ಸಿಮಿಲರ್ಲಿ ಇದನ್ನ ಏನಂತ ತಗೊಬೋದು, ಈ ಪಾಯಿಂಟನ್ನ ವಾಟ್ ಕ್ಯಾನ್ ಐ ಟೇಕ್, ದೊಡ್ಡದು ಯಾವುದು, X2 ಮೈನಸ್ X, X2 ಮೈನಸ್ X. ಸೊ ಇಲ್ಲಿ ಏನಾಗುತ್ತೆ, Y ಮೈನಸ್ Y1, ಸಿಮಿಲರ್ಲಿ ಹಾಗೆ ಇಲ್ಲಿ Y2 ಮೈನಸ್ Y. ಸೊ X ಹೇಗೆ ಎಕ್ಸ್ಪ್ಲೇನ್ ಮಾಡೋದು, Yದು ಹಾಗೆ ಮಕ್ಕಳ, ಅರ್ಥ ಮಾಡ್ಕೊಳ್ಳಿ. ಈಗ PQ ಬೇಕಂತಂದ್ರೆ ನನಗೆ ಇದು ದಿಸ್ ಈಸ್ ಯುವರ್ P ಆ್ಯಂಡ್ ವೇರ್ ಇಸ್ Q, ಸಾರಿ PZ ಬೇಕಂತಂದ್ರೆ ನನ್ನ ಹತ್ರ ಇರೋದು Y ಮೈನಸ್ Y1 ಮಾಡಿದ್ರೆ ಇದು ಸಿಕ್ಬಿಡುತ್ತೆ. ದಿಸ್ ಈಸ್ ಯುವರ್ Y ಮೈನಸ್ Y1. ಎಸ್ ಆರ್ ನೋ? ನೆಕ್ಸ್ಟ್ ಇದು ಬೇಕು ಅಂತಂದ್ರೆ ದೊಡ್ಡದು ಯಾವುದು, Y2 ಇದೆ, ಅದಕ್ಕಿಂತ ಚಿಕ್ಕದು ಯಾವುದು, Y ಇದೆ. ದೆನ್ ದಿಸ್ ಈಸ್ ಯುವರ್ Y2 ಮೈನಸ್ Y. ಎಸ್ ಆರ್ ನೋ? ನಾವು ವಿಲ್ ಸ್ಟಾರ್ಟ್ ದ ಡಿರೈವೇಶನ್. ಈಗ ಮಜಾ ಬರುತ್ತೆ. ಈಗ ನಾವು ಸಿಮಿಲಾರಿಟಿ ತಗೊಂಡ್ರೆ ಬೈ ನೋಡಿ, ಆಂಗಲ್ Z ಇಸ್ ಈಕ್ವಲ್ ಟು ಆಂಗಲ್ T. ಕರೆಕ್ಟಾ? ಬೋತ್ ಆರ್ 90 ಡಿಗ್ರಿ, 90 ಡಿಗ್ರಿ ಬರ್ತಾ ಇದೆ. ಓಕೆ, ಆಂಗಲ್ A ಇಸ್ ಈಕ್ವಲ್ ಟು ಆಂಗಲ್ P. ಯಾಕೆ? ಇಟ್ ಈಸ್ ಕರೆಸ್ಪಾಂಡಿಂಗ್ ಆಂಗಲ್, ಕರೆಸ್ಪಾಂಡಿಂಗ್ ಆಂಗಲ್. ಎರಡು ಪ್ರೂವ್ ಮಾಡಿದ್ರೆ ಸಾಕು. ಬೈ ಎ ಸಿಮಿಲಾರಿಟಿ, ಬೈ ಎ ಸಿಮಿಲಾರಿಟಿ, ಇಫ್ ದ ಆಂಗಲ್ಸ್ ಆರ್ ಈಕ್ವಲ್ ದೆನ್ ದ ರೇಷಿಯೋಸ್ ಆರ್ ಇನ್ ಪ್ರಪೋರ್ಷನ್. ಸೊ ಈಕ್ವೇಟ್ ಮಾಡ್ಕೊಳ್ಳಿ. ಈಗ ನೋಡಿ ಯಾವ್ದು ತಗೋಬೇಕು ಅಂತ, ಪಿ ಎ ಡಿವೈಡೆಡ್ ಬೈ BP ಇಸ್ ಈಕ್ವಲ್ ಟು, ನೆಕ್ಸ್ಟ್ ಕೆಳಗಡೆ AZ ನೋಡಿ, ಇದು ಕೆಳಗಡೆ ಉದ್ದ ಆಯ್ತಾ, AZ ಡಿವೈಡೆಡ್ ಬೈ PT ವಿಚ್ ಈಸ್ ಈಕ್ವಲ್ ಟು PZ ಡಿವೈಡೆಡ್ ಬೈ BT. ಏಬಲ್ ಟು ಅಂಡರ್ಸ್ಟ್ಯಾಂಡ್ ಆರ್ ನಾಟ್? ಎಸ್. ವಾಟ್ ಈಸ್ PA? PA ಏನ್ ಬರುತ್ತೆ ಮಕ್ಕಳ? PA ಈಸ್ M ಬೈ N is equal to AZ ಏನು ಬರುತ್ತೆ, X minus X1 divided by X2 minus X is equal to Y minus Y1 divided by Y2 minus Y. Okay, so let me explain you ಯಾವಾಗ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಯು ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ ವೆನ್ ದೇ ಆಸ್ಕ್ ಯು ಟು ಫೈಂಡ್ ದ ರೇಷಿಯೋ. ಅರ್ಥ ಮಾಡ್ಕೊಳ್ಳಿ, ಡಿರೈವೇಶನ್ ಅರ್ಥ ಮಾಡ್ಕೊಳ್ಳಿ. ಫೈಂಡ್ ದ ರೇಷಿಯೋ ಅನ್ನೋ ಕ್ವಶನ್ ಬಂದಾಗ, ವೆರಿ ಇಂಪಾರ್ಟೆಂಟ್, ಫೈಂಡ್ ದ ರೇಷಿಯೋ ಅಂತ ಕ್ವಶನ್ ಬಂದಾಗ ಯಾವ್ದು ಯೂಸ್ ಮಾಡ್ತೀರಾ, ಯು ಮೇಕ್ ಯೂಸ್ ಆಫ್ ದಿಸ್ ಫಾರ್ಮುಲಾ. ಯಾಕಂದ್ರೆ ಇದನ್ನ ಯೂಸ್ ಮಾಡಿದ್ರೆ ಈಸಿ ಆಗುತ್ತೆ ನಿಮಗೆ ಸಾಲ್ವ್ ಮಾಡೋದಕ್ಕೆ. ಫೈಂಡ್ ದ ರೇಷಿಯೋ. ಓಕೆ, ಅದಾದ್ಮೇಲೆ ಇಫ್ ಯು ಸಿಂಪ್ಲಿಫೈ ದಿಸ್, ನಾನು ಈಗ ಸಿಂಪ್ಲಿಫೈ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯು ಟೇಕ್ ಫಸ್ಟ್ ಟೂ ಈಕ್ವೇಶನ್ಸ್ ನ ತಗೊಳ್ಳಿ. ಇಫ್ ಐ ಟೇಕ್ ಫಸ್ಟ್ ಟೂ ಈಕ್ವೇಶನ್ಸ್, ವಾಟ್ ಹ್ಯಾಪನ್, M by N is equal to X minus X1 divided by X2 minus X. ಓಕೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿ. M into X2 minus X is equal to N into X minus X1. Okay, done? Able to understand? Next, if you simplify the same equation, if you simplify this, ಏನು ಸಿಗುತ್ತೆ ನೋಡಿ, MX2
minus mx is equal to nx minus nx1. ಈಗ ಲೈಕ್ ಟರ್ಮ್ಸ್ ಒಂದ್ ಕಡೆ ತಗೊಳ್ಳಿ. ಯಾವ್ದು ಲೈಕ್ ಟರ್ಮ್ಸು? ಯು ಕ್ಯಾನ್ ಸಿ ದಟ್ ಎಕ್ಸು ಇಲ್ಲಿ, ಓಕೆನಾ? ಸೊ ನಾನು ಒಂದ್ ಕಡೆ ತಗೊಂಡ್ರೆ mx2 ಮೈನಸ್ nx1 ಮೈನಸ್ ಇರೋದು ಈ ಕಡೆ ಬಂದ್ರೆ ಇಟ್ ಬಿಕಮ್ಸ್ ಪ್ಲಸ್ ಈಸ್ ಈಕ್ವಲ್ ಟು mx plus nx. You take the x outside, you will be getting x is equal to mx2 plus nx1 divided by m plus n. Okay na? Then this is your equation 1. X point is 6. Okay? Similarly, you have to find the y point. Y point na ಹೇಗೆ ಕಂಡುಹಿಡಿತೀರಾ? ಇವಾಗ ನೆಕ್ಸ್ಟ್ ಬೇರೆ ಈಕ್ವೇಷನ್ ತಗೋಬೇಕಾಗುತ್ತೆ. What are the equation? m by n is equal to y minus y1 divided by y2 minus y. Okay? So ಇದನ್ನ ನಾನು if I cross multiply m into y2 minus y is equal to n into y minus y1. So multiply ಮಾಡಿದ್ರೆ ಏನು ಸಿಗುತ್ತೆ? Implies my2 minus my is equal to ny minus ny2. The same my2 plus ny1 is equal to my plus ny. So if I take this common, my2 plus ny1 is equal to m plus n into y. ನಿಮಗೆ y ತಾನೇ ಬೇಕಾಗಿರೋದು. Then y is equal to my2 plus ny1 divided by m plus n. Beautiful, very beautiful formula. Okay, this is how you derive section formula. Actually ಮಕ್ಕಳ ಸೆಕ್ಷನ್ ಫಾರ್ಮುಲಾ ನಿಮಗೆ ಡಿರೈವೇಶನ್ ಕೇಳೋದಿಲ್ಲ, ಬಟ್ ವೆನ್ ಯು ಅಂಡರ್ಸ್ಟ್ಯಾಂಡ್ ದ ಫಾರ್ಮುಲಾ ಯು ವಿಲ್ ಗೆಟ್ ಟು ನೋ ದಟ್ ಕಾನ್ಸೆಪ್ಚುಯಲ್ ಅಪ್ರೋಚ್ ಬರುತ್ತೆ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಓಕೆನಾ? ಬರೀ ಫಾರ್ಮುಲಾ ಹಾಕೊಂಡ್ ಬರೋದ್ರೆ ಫಾರ್ಮುಲಾ ಮರ್ತೋಗ್ತೀರಾ. ಹೇಗೆ ಬಂತು ಅಂತ ಅರ್ಥ ಮಾಡ್ಕೊಳ್ಳಿ, ಎಲ್ಲ ಮಾಡ್ತೀರಾ. ಸೊ ದಿಸ್ ಈಸ್ ಹೌ ಇಟ್ ಈಸ್ ಡಿರೈವ್ಡ್. ಬ್ಯೂಟಿಫುಲ್ ಫಾರ್ಮುಲಾ ಅಲ್ಲ?